ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಪ್ರೀತಿ ಈ ಪ್ರಪಂಚದಲ್ಲೇ ಅತ್ಯಂತ ಪವಿತ್ರವಾದ ಬಂಧ. ಆದರೆ ಅದೇ ಪ್ರೀತಿ ಒಬ್ಬ ಸೈಕೋ ಕೈಗೆ ಸಿಕ್ಕರೆ ಅದು ಎಂತಹ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಅನ್ನೋದಕ್ಕೆ ನಿನ್ನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ನಡೆದ ಈ ಭೀಕರ ಘಟನೆಯ ಒಂದು ಕಣ್ಣಾರೆ ಕಂಡ ಉದಾಹರಣೆ. ಸಿನಿಮಾ ಸ್ಟೈಲಲ್ಲಿ ಕಿಡ್ನಾಪ್ ಚಲಿಸುತ್ತಿದ್ದ ಕಾರಿನಲ್ಲಿ ಚಾಕುವಿನಿಂದ ರಕ್ತ ಪಿಪಾಸಿಯಂತೆ ದಾಳಿ, ಪ್ರಾಣ ಉಳಿಸಿಕೊಳ್ಳಲು ರಸ್ತೆಗೆ ಧುಮುಕಿದ್ದ ಪ್ರೇಯಸಿ, ಆ ಬೆನ್ನಲ್ಲೇ ಇಡೀ ಹಳ್ಳಿಯೇ ನಡುಗುವಂತಹ ಭೀಕರ ಸ್ಫೋಟ. ಹೌದು, ಕಾರಿನ ಸಮೇತ ತನ್ನನ್ನು ತಾನು ಉಡಾಯಿಸಿಕೊಂಡಿದ್ದಾನೆ ಆ ಪಾಗಲ್ ಪ್ರೇಮಿ. ಅಷ್ಟಕ್ಕೂ ಆ 6 ವರ್ಷಗಳ ಪ್ರೀತಿಯಲ್ಲಿ ಏನಾಗಿತ್ತು, ಆ ಕಾರಿನೊಳಗೆ ಆ ಕಗ್ಗತ್ತಲ ನಿಮಿಷದಲ್ಲಿ ನಡೆದದ್ದೇನು, ಈ ಎಲ್ಲಾ ಆಘಾತಕಾರಿ ಸತ್ಯಗಳ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಈ ವಿಡಿಯೋದಲ್ಲಿದೆ ನೋಡಿ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಈ ರಕ್ತ ಸಿಕ್ತ ಕತೆ ಎಲ್ಲಿ ಶುರುವಾಯಿತು ಅಂತ ನೋಡೋಣ. ಮೃತಪಟ್ಟ ಆ ಯುವಕನ ಹೆಸರು ನಾಗೇಂದ್ರ. ಮೂಲತಃ ಬೆಂಗಳೂರಿನಲ್ಲಿ ವಾಸವಾಗಿದ್ದ ಈತನಿಗೆ ಮತ್ತು ಆ ಯುವತಿಗೆ ಕಳೆದ 6 ವರ್ಷಗಳಿಂದ ಪರಿಚಯವಿತ್ತು. ಮೊದಲಿಗೆ ಸ್ನೇಹವಾಗಿ ಆರಂಭವಾದ ಇವರ ಬಂಧ ದಿನ ಕಳೆದಂತೆ ಗಾಢವಾದ ಪ್ರೀತಿಯಾಗಿ ಬದಲಾಯಿತು. 6 ವರ್ಷಗಳ ಕಾಲ ಇಬ್ಬರು ಯಾವುದೇ ತೊಂದರೆ ಇಲ್ಲದೆ ಎಷ್ಟೋ ಸಂತೋಷವಾಗೇ ಇದ್ದರು. ಆದರೆ ಈ ಕತೆಗೆ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದೇ ಮದುವೆಯ ಪ್ರಸ್ತಾಪ ಬಂದಾಗ. ಹೌದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಇಬ್ಬರ ನಡುವೆ ಮದುವೆ ವಿಷಯಕ್ಕೆ ಸಂಬಂಧಿಸಿದಂತೆ ತೀವ್ರವಾದ ಭಿನ್ನಾಭಿಪ್ರಾಯ ಮತ್ತು ಮನಸ್ತಾಪಗಳು ಶುರುವಾಗಿದ್ದವು. ಯುವತಿಯ ಕುಟುಂಬದವರು ಈ ಮದುವೆಗೆ ಒಪ್ಪಿರಲಿಲ್ಲವೇ ಅಥವಾ ನಾಗೇಂದ್ರನ ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆ ಆಗಿತ್ತೇ ಎಂಬ ಕೋನದಲ್ಲಿ ಸದ್ಯ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆದರೆ ನಾಗೇಂದ್ರನ ತಲೆಯಲ್ಲಿ ಮಾತ್ರ ಒಂದು ಭೀಕರವಾದ ಸ್ಕೆಚ್ ರೆಡಿಯಾಗುತ್ತಿತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ತನ್ನ ಮದುವೆಗೆ ಒಪ್ಪುತ್ತಿಲ್ಲ ಎಂಬ ಕ್ರೋಧದಿಂದ ನಾಗೇಂದ್ರ ಒಂದು ಕಿರಾತಕನ ಪ್ಲಾನ್ ಮಾಡಿದ್ದ. ಬೆಂಗಳೂರಿನಲ್ಲಿದ್ದ ಪ್ರೇಯಸಿಯನ್ನು ಬಲವಂತವಾಗಿ ತನ್ನ ಕಾರಿಗೆ ಎಕ್ಕಿಸಿಕೊಂಡು ಕಿಡ್ನಾಪ್ ಮಾಡಿದ್ದ. ಆ ಕಾರು ಬೆಂಗಳೂರು ದಾಟಿ ತುಮಕೂರು ಕಡೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬುಲೆಟ್ನಂತೆ ದೂಡಿಕೊಂಡು ಹೋಗುತ್ತಿತ್ತು. ಕಾರಿನ ಒಳಗೆ ಇಬ್ಬರ ನಡುವೆ ಜೋರಾದ ವಾಗ್ವಾದ ನಡೆದಿದೆ. ನೀನು ನನಗೆ ಸಿಗದಿದ್ದರೆ ಯಾರಿಗೂ ಸಿಗಬಾರದು ಎಂದು ನಾಗೇಂದ್ರ ಸೈಕೋ ತರಹ ಆಡಲು ಶುರು ಮಾಡಿದ್ದಾನೆ. ಕಾರು ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಗ್ರಾಮದ ಹತ್ತಿರ ಬರುತ್ತಿದ್ದಂತೆ ನಾಗೇಂದ್ರನ ಕೋಪ ಅದ್ದು ಮೀರಿದೆ. ಜೇಬಿನಲ್ಲಿದ್ದ ಚಾಕುವನ್ನು ತೆಗೆದು ಚಲಿಸುತ್ತಿದ್ದ ಕಾರಿನಲ್ಲೇ ಆ ಅಮಾಯಕ ಹುಡುಗಿಯ ಮೇಲೆ ವಿಲೀಕ್ಷಣೆ ಇಲ್ಲದೆ ಮನಸ್ಸೋ ಇಚ್ಛೆ ಇರಿದಿದ್ದಾನೆ. ಪ್ರೇಯಸಿಯ ಕೈ ಮತ್ತು ದೇಹದ ಭಾಗಗಳಿಗೆ ತೀವ್ರವಾದ ಗಾಯಗಳಾಗಿದ್ದವು. ಇದೇ ನೋಡಿ ವೀಕ್ಷಕರೇ, ಆ ಸಾವು ಬದುಕಿನ ಹೋರಾಟದ ಮಧ್ಯೆ ಆ ಯುವತಿ ತೋರಿಸಿದ ಸಮಯ ಪ್ರಜ್ಞೆ ನಿಜಕ್ಕೂ ಬೆಚ್ಚು ಬೀಳಿಸುವಂತದ್ದು. ಒಂದು ಕಡೆ ಮೈಯೆಲ್ಲ ರಕ್ತ ಸೋರುತ್ತಿದ್ದರೂ ಇಲ್ಲಿ ಬಿಟ್ಟರೆ ತನ್ನ ಪ್ರಾಣ ಉಳಿಯಲ್ಲ ಎಂದು ಅರಿತ ಆ ಯುವತಿ ಕಾರು ಅತಿ ವೇಗದಲ್ಲಿ ಚಲಿಸುತ್ತಿದ್ದರೂ ಧೈರ್ಯ ಮಾಡಿ ಡೋರ್ ತೆಗೆದು ರಸ್ತೆಗೆ ಧುಮುಕಿದ್ದಾಳೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುತ್ತಿದ್ದ ಇತರ ವಾಹನ ಸವಾರರು ಮತ್ತು ಸ್ಥಳೀಯರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆ ಯುವತಿಯನ್ನ ನೋಡಿ ತಕ್ಷಣವೇ ಅಲರ್ಟ್ ಆಗಿದ್ದಾರೆ. ಕಾರುಗಳನ್ನು ನಿಲ್ಲಿಸಿ ಆಕೆಯನ್ನ ಕಾಪಾಡಲು ಓಡಿ ಬಂದಿದ್ದಾರೆ. ಆದರೆ ಅಷ್ಟರಲ್ಲಿ ಅಲ್ಲಿ ಯಾರೂ ಊಹಿಸದ ಒಂದು ಭೀಕರ ದಾರುಣ ಘಟನೆಯೊಂದು ನಡೆದು ಹೋಗಿತ್ತು. ಪ್ರೇಯಸಿ ಕಾರಿನಿಂದ ಹೊರಗೆ ಬಿದ್ದಿದ್ದನ್ನ ಮತ್ತು ಸುತ್ತಮುತ್ತಲೂ ಜನರು ತನ್ನತ್ತ ಓಡಿ ಬರುತ್ತಿದ್ದನ್ನ ನೋಡಿದ ನಾಗೇಂದ್ರನಿಗೆ ತಾನು ಸಿಕ್ಕು ಬೀಳುತ್ತೇನೆ ಅನ್ನೋ ಭಯ ಶುರುವಾಗಿದೆ. ಅಷ್ಟೇ, ಕಾರಿನೊಳಗೆ ತಾನು ಮೊದಲೇ ಅಡಗಿಸಿಟ್ಟುಕೊಂಡಿದ್ದ ನಾಡಬಾಂಬ್ ಸ್ಫೋಟಕ ವಸ್ತುಗೆ ಒಮ್ಮೆಗೆ ಕಿಡಿ ಹೊತ್ತಿಸಿದ್ದಾನೆ. ಜೋರಾದ ಶಬ್ದ ಎಫೆಕ್ಟು ಒಮ್ಮೆಗೆ ಇಡೀ ಶಿರಾವೆ ನಡುಗುವಂತ ಭೀಕರ ಶಬ್ದದೊಂದಿಗೆ ಕಾರು ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಕಾರು ನುಜ್ಜುಗುಜ್ಜಾಗಿ ಹಾರಿ ಹೋಗಿದೆ. ಕಾರಿನ ಒಳಗಿದ್ದ ನಾಗೇಂದ್ರನ ದೇಹ ಛಿದ್ರವಾಗಿ ಆತ ಸ್ಥಳದಲ್ಲೇ ದಾರುಣವಾಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಆ ಶಬ್ದಕ್ಕೆ ಹಳ್ಳಿಯ ಜನರೆಲ್ಲ ಪ್ರಾಣ ಭಯದಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ. ವಿಷಯ ತಿಳಿದ ಕಳ್ಳಂಬೆಳ್ಳ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡಿದ್ದ ಯುವತಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ವೀಕ್ಷಕರೇ, 6 ವರ್ಷಗಳ ಸುಂದರ ಪ್ರೀತಿ ಕೊನೆಗೆ ಒಬ್ಬನ ಪ್ರಾಣ ತೆಗೆದು ಇನ್ನೊಬ್ಬರನ್ನು ಆಸ್ಪತ್ರೆಯ ಪಾಲಾಗುವಂತೆ ಮಾಡಿದೆ. ಕ್ಷಣಿಕ ಆವೇಶ, ಸೈಕೋ ಬುದ್ಧಿ ಎಷ್ಟು ಭೀಕರ ಪರಿಣಾಮ ಬೀರುತ್ತದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸದ್ಯ ಆ ಯುವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ನಡುಕ ಹುಟ್ಟಿಸುವ ಈ ಘಟನೆಯ ಬಗ್ಗೆ ನೀವೇನಂತೀರಾ? ನಾಗೇಂದ್ರ ಮಾಡಿದ ಈ ಕ್ರೂರ ಕೃತ್ಯ ಸರಿಯೇ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು
ಇಂಟ್ರೆಸ್ಟಿಂಗ್ ಕ್ರೈಮ್ ಇನ್ವೆಸ್ಟಿಗೇಷನ್ ಮತ್ತು ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ BSB ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.